ಕೊಲೆ ಆರೋಪಿ ದರ್ಶನ್ಗೆ ಹೆಚ್ಚುವರಿ ಕಂಬಳಿ ಬೇಕು ಅಂತ ಏನು ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇಲ್ಲಿ ಹೆಚ್ಚುವರಿ ಕಂಬಳಿ ಕೊಡಬೇಕು ಅಂತೇಳಿ 57ನೇ ACMM ಕೋರ್ಟ್ ಸೂಚನೆ ಕೊಟ್ಟಿದೆ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾಗಿದ್ದದ್ದು 6 ಆರೋಪಿಗಳು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ಹಾಜರಾಗಿದ್ದರು. ಚಾರ್ಜ್ ಫ್ರೇಮ್ ನಿಗದಿ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಆರೋಪಿಗಳು ಹಾಜರಾಗಿದ್ದರು. ಇದೇ ವೇಳೆ ಬೆಡ್ಶೀಟ್ ಬಗ್ಗೆ ಒಂದು ಕಂಬಳಿ ಬೇಕು, ನಮಗೆ ತುಂಬ ಚಳಿ ಆಗ್ತಾ ಇದೆ, ನಿದ್ರೆನೇ ಮಾಡೋಕ್ಕಾಗ್ತಾ ಇಲ್ಲ ನಾವು ನೈಟ್ ಟೈಮಲ್ಲಿ ಅಂತೇಳಿ ಒಂದು ಕಂಬಳಿ ಬೇಕು ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ದರ್ಶನ್ ಹೆಚ್ಚುವರಿ ಕಂಬಳಿ ಕೊಡಬೇಕು ಅಂಥೇಳಿ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ನ್ಯಾಯಾಧೀಶ ಈರಪ್ಪಣ್ಣ ಪವಡಿ ನಾಯಕರಿಂದ ಈ ಸೂಚನೆ ಬಂದಿದೆ. ದರ್ಶನ್ ಮನವಿ ಇಷ್ಟೇ ಇದ್ದದ್ದು, ಕಳೆದ ಕೆಲವು ದಿನಗಳಿಂದ ತುಂಬ ಚಳಿ ಆಗ್ತಾ ಇದೆ, ಹೆಚ್ಚುವರಿ ಕಂಬಳಿ ಕೇಳಿದ್ರೂ ಜೈಲಿನ ಸಿಬ್ಬಂದಿ ಕೊಡ್ತಾ ಇಲ್ಲ, ಹೀಗಾಗಿ ಯಾರಿಗೂ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಮನೆಯವ್ರು ತಂದು ಕೊಟ್ಟಿರ್ತಕ್ಕಂಥ ಬೆಡ್ಶೀಟ್ ಬಳಸಲಿಕ್ಕೂ ಇವರು ಬಿಡ್ತಾ ಇಲ್ಲ, ಅವ್ರು ಕೊಡೋದು ಬೇಡ ನಾವೇ ತಂದು ಬಳಸ್ಕೋತೀವಿ ಅಂದರು, ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಇವರು. ಈಗಲಾದರೂ ಹೆಚ್ಚುವರಿ ಕಂಬಳಿ ಕೊಡಬೇಕು ಅಂತ ಸೂಚನೆ ಕೊಡಿ ಅಂತ ಹೇಳ್ತಾರೆ. ಜಡ್ಜ್ ಅವರು ಹೇಳಿದ್ದೇನು, ಕನಿಷ್ಠ ಸೌಲಭ್ಯ ನೀಡುವಂತೆ ಹಿಂದೆನೇ ಸೂಚನೆ ಕೊಡಲಾಗಿತ್ತು, ಪದೇ ಪದೇ ಸೂಚನೆ ಕೊಟ್ಟಿದ್ದರೂ ಯಾವ ಕಾರಣ ಕೊಡ್ತಾ ಇಲ್ಲ ನೀವು, ಆರೋಪಿಗಳೇನು ಮನುಷ್ಯರಲ್ವೇನ್ರಿ ಅಂತ ಜೈಲರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಏನಾದರೂ ಹೇಳೋದು ಇದೆಯಾ ಅಂತ ಪವಿತ್ರ ಪ್ರಶ್ನೆ ಕೇಳ್ತಾರೆ. ನ್ಯಾಯಾಧೀಶರ ಪ್ರಶ್ನೆಗೆ ಉತ್ತರ ಏನೂ ಕೊಡದೆ ಪ್ರತಿಕ್ರಿಯೆ ಕೊಡ್ತಾರೆ ಪವಿತ್ರ ಗೌಡ ಅವರು.